ಒಳ್ಳೇದು 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 ಅಂದ್ಕೊಂಡು ಇವತ್ತು ಇಂಥ ಕೇಳ್ಗಾಲ ಬಂದ್ಬಿಟ್ಟಿದೆ. ಮೂಕ ಪ್ರಾಣಿಗಳಿಗೆ ಹಿಂಸೆ. ಎಲ್ಲೂ ನೆಮ್ಮದಿಯಾಗಿ ನಾವು ಇದಕ್ಕೆ ಮೇಲೆ ನೈಟಲ್ಲಾಗಲಿ ಡೇಯಲ್ಲಾಗಲಿ ಇನ್ನು ನೆಮ್ಮದಿಯಾಗಿ ಓಡಾಡೋಕ್ಕಾಗಲ್ಲ. ಎಲ್ಲ ಕಡೆ ಕಳ್ತನ ಜಾಸ್ತಿ ಆಗುತ್ತೆ. ಯಾಕಂದರೆ ಎಲ್ಲ ಕಡೆ ಬೀದಿ ನಾಯಿಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ತೊಗೊಂಡೋಗ್ತಾರೆ. ಬೀದಿ ನಾಯಿಗಳನ್ನ ತೊಗೊಂಡೋಗಿ ಅದನ್ನ ನಾಶ ಮಾಡ್ತಾರೆ. ಎಲ್ಲ ಎತ್ಕೊಂಡೋಗಿ ಹಾಕ್ತಾರೋ ಗೊತ್ತಿಲ್ಲ. ಆದರೆ ಮಾತ್ರ ಇದ್ರ ಶಾಪ ಅಚ್ಚೇ ದಿನ ಅಂತ ಮಾಡಿರೋಂಥ ಮೋದಿಗೆ ಮಾತ್ರ ಬಿಡೋದಿಲ್ಲ. ತಟ್ಟುತ್ತೆ. ಎಂಥ ಗೌರ್ಮೆಂಟು, ಕಾಂಗ್ರೆಸ್ ಗೌರ್ಮೆಂಟ್. ಊಟ ಹಾಕ್ತೀನಂತೂ ಈ ಸೆಂಟ್ರಲ್ ಗೌರ್ಮೆಂಟು ನಾಶ ಮಾಡ್ತೀನಂತೂ. ಯಾವನ್ ಬಂದು ಸೀಟ್ಗೆ ಏನು ಪ್ರಯೋಜನ? ಎಲ್ಲ ಬೀದಿ ನಾಯಿಗಳನ್ನ ನಾಶ ಮಾಡಿಬಿಟ್ರಿ. ಇನ್ನೇನು ಇಲ್ಲ. ಅಚ್ಚೇ ದಿನ ನಮಗೆಲ್ಲ ಸುಡ್ಗಾಡ್ ದಿನಾನೇ. ಇನ್ನು ಅಚ್ಚೇ ದಿನ ಯಾರಿಗೂ ಇಲ್ಲ. ಇನ್ನು ಈ ಭೂಮಿ ಮೇಲೆ ನೆಕ್ಸ್ಟು ಮುಂದಿನ ಪೀಳಿಗೆಗೆ ಒಳ್ಳೇದಾಗುತ್ತೆ. ಇನ್ನಷ್ಟು ದೇಶ ಉದ್ಧಾರಕ್ಕಾಗುತ್ತೆ. ಒಳ್ಳೊಳ್ಳೇದಾಗುತ್ತೆ ಅಂದ್ರೆ ಎಲ್ಲ ಆಗ್ತಿದೆ. ಕೇಡ್ಗಾಲ ಬಂದಿದ್ರೆ ನಾಯಿ ಕೂಡ ಮೊಟ್ಟೆ ಇಡುತ್ತಂತೆ. ಹಂಗೆ ಕೇಡ್ಗಾಲ ಬಂದ್ಬಿಟ್ಟಿದೆ. ನೀನು ಯಾವಾಗ ಸೀಟ್ಗೆ ಬಂದೋ ಮೋದಿ, ಮುದಿಯ ಗಾಂಡು ನನ್ನ ಮಗನೇ, ಚೂತ್ಯ ನನ್ನ ಮಗನೇ, ಚಪ್ಪರ್ ನನ್ನ ಮಗನೇ. ಇದು ನಮಗೆ ಜೀವನನೇ ಹಾಳಾಯ್ತು. ಎಷ್ಟು ಬಡವರು ಕೊರೋನಾ ಟೈಮಲ್ಲಿ ಕಿಡ್ನಿ, ಕಣ್ಣುಗಳು, ಲಿವರ್ ದಾನ ಮಾಡಿದ್ದಾರೆ ಗೊತ್ತೇನೋ. ಗಾಂಡು ನನ್ನ ಮಗನೇ ಮೋದಿ, ನೀನು ಸೀಟಿಗೆ ಬಂದಿದ್ದೆ. ಹೆಂಗೋ ಕಾಂಗ್ರೆಸ್ ಅವರು ನಾಯಿಗೆ ಊಟ ಹಾಕ್ತೀನಿ ಅಂದರು. ಎಲ್ಲ ಏನು ಗೊತ್ತಿಲ್ಲ. ಬೆಳಗ್ಗೆ ಎಲ್ಲ ಕಾಂಗ್ರೆಸ್ಸು BJP ಅಂತಾರೆ. ರಾತ್ರಿ ಆದರೆ ಅವ್ರ ಮನೇಲಿ ಇವ್ರ ಮನೇಲಿ ಇವ್ರ ಹೆಂಡ್ತಿನವರು, ಅವ್ರ ಹೆಂಡ್ತಿನವರು. ಹಿಂಗೆ ಮಜಾ ಮಾಡ್ಕೊಂಡು ಜೀವನ ಮಾಡ್ತೀರಾ. BJPನೂ ಚಪ್ಪರ್ ಗಾಂಡು ನನ್ನ ಮಕ್ಕಳೇ, ಕಾಂಗ್ರೆಸ್ಸು ಚಪ್ಪರ್ ಗಾಂಡು ನನ್ನ ಮಕ್ಕಳೇ. ನಿಮ್ಮ ಜನ್ಮಕ್ಕೆ ಎಂಜಿಲ್ ನನ್ನ ಮಕ್ಕಳ. ಒಬ್ಬನ ತಟ್ಟೆಲಿ ಒಬ್ರು ತಿನ್ಕೊಂಡು ಒಬ್ಬನ ತಟ್ಟೆಲಿ ಒಬ್ಬನ ಎತ್ಕೊಂಡಿರೋ ಕಚಡ ಗಾಂಡು ನನ್ನ ಮಕ್ಕಳ. ರಾಜಕೀಯ ವ್ಯಕ್ತಿಗಳು ನೀವೆಲ್ಲ. ನಿಮಗೆಲ್ಲ ಒಳ್ಳೆ ಸಾವು ಬರಲ್ಲೋ. ನೀವೇನು ಇವತ್ತು ಹೇಳಿದ್ದೀರಲ್ಲ ಬೀದಿ ನಾಯಿಗಳನ್ನ ತೊಗೊಂಡೋಗಿ ಎಲ್ಲೋ ಕಡೆ ಡಂಪ್ ಮಾಡೋದು ಅಂತ. ನೆಕ್ಸ್ಟ್ ನೀವು ಬೀದಿ ನಾಯಿಯಾಗೆ ಹುಟ್ಟೋದು. ಆ ಬೀದಿ ನಾಯಿಗಳನ್ನೆಲ್ಲ ತೊಗೊಂಡೋಗಿ ಎತ್ಕೊಂಡೋಗಿ ಎಲ್ಲ ಕಾಡಲ್ಲಿ ಇವಾಗ ಬಿಡ್ತಾ ಇದ್ದಾರಲ್ಲ. ನೆಕ್ಸ್ಟ್ ನಿಮ್ಮ ರಾಜಕೀಯ ವ್ಯಕ್ತಿಗಳು, ನಿಮ್ಮ ವಂಶ, ನಿಮ್ಮ ಮಕ್ಕಳು ನೀವೆಲ್ಲ ಸತ್ರೆ ಬೀದಿ ನಾಯಿಯಾಗೆ ಸಾಯೋದು, ಬೀದಿ ನಾಯಿಯಾಗೆ ಹುಟ್ಟೋದು. ನಿಮ್ಮನ್ನ ತೊಗೊಂಡೋಗಿ ನೀವು ಮಾಡಿರೋ ಕಾನೂನು ಥರನೇ ಎತ್ಕೊಂಡೋಗಿ ಅಲ್ಲಿ ಹಾಕ್ತಾರೆ. ಅನುಭವಿಸಿ. ನೆಕ್ಸ್ಟ್ ನಿಮಗೆ ಪ್ರಾಣಿ ಜನ್ಮನೇ ಇರೋದು, ಮನುಷ್ಯನ ಜನ್ಮ ಇಲ್ಲ. ಯಾಕಂದರೆ ಮನುಷ್ಯರ ರಕ್ತ ಅಷ್ಟು ಕುಡ್ದಿದ್ದೀರಾ. BJP ಗೋಟಾಕ್ರಿ ಇಷ್ಟು ದುಡ್ಡು, ಕಾಂಗ್ರೆಸ್ ಗೋಟಾಕ್ರಿ ಇಷ್ಟು ದುಡ್ಡು ಅಂತೇಳಿ ಜನಗಳನ್ನ ಕೊಂಡುಕೊಂಡು ನ್ಯಾಯ ಧರ್ಮ, ಆ ನ್ಯಾಯ ದೇಗುಲದಲ್ಲಿ ಒಂದು ನ್ಯಾಯ ದೇವತೆಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಹೆಂಗೆ ಕುಣಿಸಿದ್ದಾರೆ. ಅದು ನೋಡ್ರೇನೆ ಏಸ್ಕೆ ಚಪ್ಪಲಿಯಲ್ಲಿ ಹೊಡಿಬೇಕು. ಯಾವನ್ ಕಟ್ಟಿದಾನೋ ಅವನಿಗೆ ಏಸ್ಕೆ ಅನ್ಸುತ್ತೆ. ಯಾಕೆ? ನ್ಯಾಯ ದೇವತೆಗೆ ಕಣ್ಣಿದೆಯಲ್ಲ, ನಿಮ್ಗೆ ಕಣ್ಣಿದೆಯಲ್ಲ, ನೀವು ಬಿಚ್ಕೊಂತಾನೆ ಓಡಾಡ್ತೀರಾ. ಅದೆಂತಕ್ಕೆ ನ್ಯಾಯ ದೇವತೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀರಾ? ಬಿಚ್ಚಬೇಕಲ್ವಾ? ಅದು ನ್ಯಾಯ ಕೊಡಿಸ್ಬೇಕಲ್ವಾ? ಅದು ನ್ಯಾಯ ದೇವತೆಯಲ್ಲಿ, ನ್ಯಾಯ ದೇಗುಲದಲ್ಲಿ ನ್ಯಾಯ ದೇವತೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿರೋ ಸುಳೆ ಮಕ್ಕಳು ನೀವು. ಇನ್ನು ಅಲ್ಲಿ ಬದುಕಿರೋ ಪ್ರಾಣಿಗಳಿಗೆ ನ್ಯಾಯ ಒಳ್ಳೇದು ಮಾಡ್ತೀರಾ? ಎಲ್ಲೂ ಒಳ್ಳೇದು ಮಾಡಲ್ಲ. ಸುಳೆ ಮಕ್ಕಳ ನೀವೆಲ್ಲ ಹಾಳು ಮಾಡೋಕ್ಕೆ ಹುಟ್ಟಿರೋದು. ಮಾಡಿ ನೀವು ಮಾಡಿರೋ ಕಾನೂನಲ್ಲಿ, ನೀವು ತೋಡಿರೋ ಹಳ್ಳದಲ್ಲಿ ನೀವೇ ಬೀಳ್ತೀರಾ. ಯಾರ್ಯಾರು ಸಾಯ್ತಾರೋ ರಾಜಕೀಯ ವ್ಯಕ್ತಿಗಳು ಅವರೆಲ್ಲ ನಾಯಿಯಾಗೆ ಹುಟ್ಟೋದು. ನೆಕ್ಸ್ಟ್ ನಾಯಿಯಾಗೆ ಬೆಳೆಯೋದು, ಬೀದಿ ನಾಯಿಯಾಗಿ. ಅದೇನು ಒಳ್ಳೆ ಜಾತಿ ನಾಯಿಯಾಗಿ ಹುಟ್ಟಲ್ಲ. ನೀವೆಲ್ಲ ಬೀದಿ ನಾಯಿಯಾಗೆ ಹುಟ್ಟೋದು, ನಾಟಿ ನಾಯಿಯಾಗೆ ಹುಟ್ಟೋದು. ತೊಗೊಂಡೋಗಿ ನಿಮ್ಮನ್ನ ಕಾಡಲ್ಲಿ ಬಿಡಬೇಕಲ್ಲ. ನೀವು ಮಾಡಿರೋ ಕಾನೂನಲ್ಲಿ ನಿಮ್ಗೆ ಅನ್ನ ನೀರು ಸಿಗದಿರಂಗೆ ಆಗಬೇಕು. ಫೀಡರ್ಸ್ಗೆಲ್ಲ ನಾನು ಒಂದೇ ಮಾತು ಹೇಳ್ತೀನಿ, ಯಾರಾದರೂ ನಾಯಿ ಹಿಡಿಯೋಕ್ಕೆ ಬಂದರೆ ಬಿಡೋಕ್ಕೆ ಹೋಗಬೇಡಿ. ಎಲ್ಲಿ ಬಿಡ್ತೀರಾ, ಎಲ್ಲಿ ಡಂಪ್ ಮಾಡ್ತೀರಾ, ಎಲ್ಲಿ ಶೆಲ್ಟ್ರ್ ಇದೆ ಅಂತ ಹೇಳಿದ್ರಲ್ಲ, ಶೆಲ್ಟ್ರ್ ಅಡ್ರೆಸ್ ಕೊಡಿ, ನಾನು ಬರ್ತೀನಿ ಅಂತೇಳಿ ಜೊತೆಲಿ ಹೋಗಿ ಫೀಡರ್ಸು ನಮ್ಮ ಮಕ್ಕಳನ್ನ ತೊಗೊಂಡು ಹೋಗ್ತಾ ಇದ್ರೆ ಕಣ್ಣಲ್ಲಿ ನಾವು ಹೆಂಗೆ ನೋಡ್ಕೊಂಡಿರೋಕ್ಕಾಗುತ್ತೆ ಹೇಳಿ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ABC ಸೆಂಟ್ರು ಅಂದರೆ ABC ಸ್ಟೆರಿಲೈಸ್ ಮಾಡಿಸೋದು ಒಂದು ಕಾನೂನಿತ್ತು. ಸ್ಟೆರಿಲೈಸ್ ಮಾಡಿಸೋಣ, ಮರಿಗಳಾಕಲ್ಲ ಅಂತ. ಈಗ ಅದು ಕತೆ ಇಲ್ಲ. ಟೋಟಲ್ ಸರ್ವನಾಶ ಮಾಡೋಣ ಅಂತ ಕೇಡ್ಗಾಲ ಬಂದ್ಬಿಟ್ಟಿದೆ. ಏನು 2000 ಇಸ್ವಿಗೆ ಆಗ್ತೀನಂತೂ ಭೂಕಂಪ ಇನ್ನೂ ಆಗಿಲ್ವಲ್ಲ. ಅದಕ್ಕೆ ಇನ್ನೂ ಆಗಲಿ ಬೇಗ ಅಂತೇಳಿ ಈ ದೇಶದ ಪ್ರಜೆಗಳು ಮತ್ತು ಈ ದೇಶದ ನಾಯಕರು ಅಂತಿದ್ದಾರೆ. ಚಪ್ಪಲಿ ಹಾರಾಕಬೇಕು. ಬೋಳಿ ಮಕ್ಕಳು, ಸೂಳೆ ಮಕ್ಕಳು ನಿಮಗೆಲ್ಲ. ನೀವು ಒಬ್ಬನ ತುಣೆ ಗುಟ್ಟಿದ್ದೀರ. ಈ ಥರ ಮಾಡ್ತಾ ಇರಲಿಲ್ಲ ನೀವು. ಕಚಡ ನನ್ನ ಮಕ್ಕಳು ನೀವು. ಅದೆಷ್ಟೋ ಜನಕ್ಕೆ ಹುಟ್ಟುಬಿಟ್ಟಿದ್ದೀರಾ. ಮಿಕ್ಸ್ ಬ್ರೀಡ್ ನನ್ನ ಮಕ್ಕಳು ನೀವೆಲ್ಲ. ಒಂದೇ ಅಪ್ಪನಿಗೆ ಕರೆಕ್ಟಾಗಿ ಒಂದು ಜಾತಿಗೆ ಹುಟ್ಟಿದ್ರೆ ನೀವು ಈ ಬಾಳ್ತಾ ಇದ್ದಿಲ್ಲ. ಹಿಂಗೆ ಮೂಕ ಪ್ರಾಣಿಗಳನ್ನ ತೊಗೊಂಡೋಗಿ ಬೇರೆ ಕಡೆ ಹಾಕೋಕ್ಕೆ, ಬೇರೆ ಕಡೆ ಹಾಕೋಕ್ಕೆ ಮಾಡೋದು ಇದೆಲ್ಲ ಮಾಡ್ತಿರ್ಲಿಲ್ಲ. ಇಂಥ ಕಚಡ ಗಾಂಡು ಸುಳೆ ಮಕ್ಕಳು ಇಂಥ ಕಾನೂನು ಮಾಡಿದ್ದೀರಾ. ಈ ಕಾಂಗ್ರೆಸ್ ಅವರು ಈ ಕಿತ್ತೋದು ಗಾಂಡು ನನ್ನ ಮಕ್ಕಳು ಅನ್ನ ಹಾಕ್ತೀವಿ ನಾಯಿಗಳಿಗೆ ಅಂದರು. ಈ ಸೆಂಟ್ರಲಲ್ಲಿ ಈ ಕೋರ್ಟಲ್ಲಿ ಏನು ಆದೇಶ ಬಂದಿದೆ, ಸುಪ್ರೀಂ ಕೋರ್ಟ್ ಆದೇಶ, ಎಲ್ಲ ನಾಯಿ ಎಲ್ಲನ ತೊಗೊಂಡೋಗಿ ಡಂಪ್ ಮಾಡಬೇಕು, ಬಿಸಾಕಬೇಕು. ಏನು ಜೀವಕ್ಕೆ ಬೆಲೆ ಇಲ್ವಾ?
ಪ್ರಾಣಿಗಳಿಗೆ ಬೆಲೆ ಇಲ್ವಾ? ಇದು ನಿಮಗೆ ತಥಾಸ್ತು, ನೀವು ಮಾಡೋ ಕರ್ಮ ಅನುಭವಿಸಿ ಅನುಭವಿಸಿ ಅನುಭವಿಸಿ. ದೇವ್ರು ಅನ್ನೋನು ಒಬ್ಬ ಇದ್ದಾನೆ. ಸೂರ್ಯ ದೇವ್ರಿಗೆ ನಾನು ದಿನ ಕೈ ಎತ್ತಿ ಮುಗಿಯೋದು. ಫೋಟೋಲಿ ಇರೋ ದೇವರು ಅದಿದು ಮನೆಗೆ ಒಂದು ವಾಸ್ತು ಪ್ರಕಾರಕ್ಕೆ ಹೌದು ದೇವರು ಅಂತೀವಿ, ಆದರೆ ನಿಜವಾಗಿ ಸೂರ್ಯ ಪರಮಾತ್ಮ ಭಗವಂತ ಸೂರ್ಯ ದೇವ್ರು ಇದ್ದಾನೆ. ಅದೆಷ್ಟು ನಾನು ನಂಬಿರೋದು ಸೂರ್ಯ ದೇವರು ಎಷ್ಟು ನಿಜನೋ, ಹಗಲಾಗೋದು ರಾತ್ರಿ ಆಗೋದು, ಎಷ್ಟು ಬೆಳಕು ಬರೋದೆಲ್ಲ ಎಷ್ಟು ಸತ್ಯನೋ, ಆ ದೇವರು ಇರೋದು ಸತ್ಯ. ಆದರೆ ನಿಮ್ಮ ವಂಶ ನಿರ್ವಂಶ ಆಗಬೇಕು. ಅದೇನು ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರು ಕೊಟ್ರಲ್ಲ, ಜಡ್ಜ್ಮೆಂಟ್ ಆರ್ಡ್ರು, ನಿಮ್ಮ ವಂಶ ನಿರ್ವಂಶ ಆಗಬೇಕು. ಮತ್ತು ಈ ರೀತಿ ಅಚ್ಚೆ ದಿನ ಅಂದ್ಬಿಟ್ಟು ತಿಕಾ ಹೊಡಿಯೋ ಕೆಲಸ ಮಾಡಿದ್ನಲ್ಲ ಮೋದಿ ಸೂಳೆ ಮಗ, ಅವನಿಗೂ ಬರಬಾರ್ದು ಕಾಯಿಲೆ ಬಂದು, ದೊಡ್ಡ ರೋಗ ಬಂದು, ಲಕ್ವ ಹೊಡೆದು ಬರಬಾರ್ದು ಗತಿನೇ ಬಂದು ಸಾಯೋದು. ಕಚಡ ಬೇವಸಿ ಸುವರ್ ನನ್ನ ಮಕ್ಕಳ್ರ. ನಿಮಗೆಲ್ಲ ಒಳ್ಳೇದಾಗಲ್ಲ ಕಣ್ರು, ನಿಮಗೆಲ್ಲ ಒಳ್ಳೆ ಸಾವೇ ಬರೋದಿಲ್ಲ. ಅನ್ಭವಿಸ್ತೀರಾ. ಅಚ್ಚೆ ದಿನ ನಿಮಗೆ ಕೇಡ್ಗಾಲ ಬರುತ್ತಲ್ಲ, ಆ ದಿನನೇ ನಮ್ಗೆ ಅಚ್ಚೆ ದಿನ. ನಿಮಗೇನು ಕೇಡ್ಗಾಲ ಬರುತ್ತಲ್ಲ ಮೋದಿ ನಿಮಗೆ, ಅದು ನಮಗೆಲ್ಲ ಅಚ್ಚೆ ದಿನ. ನಾವು ಅಂದ್ಕೊಂಡ್ವಿ ಅಚ್ಚೆ ದಿನ ಅದೆಲ್ಲ ಅಚ್ಚೆ ದಿನ. ನಿಮಗೆ ಬರುತ್ತಲ್ಲ ಕೇಡ್ಗಾಲ, ನ್ಯೂಸ್ಗಳಿದೆಯಲ್ಲ, ಎಲ್ಲ ಯೂಟ್ಯೂಬರು ಚಾನೆಲ್ಗಳೆಲ್ಲ ಇದೆಯಲ್ಲ, ನಮ್ಮ ಕಣ್ಣಲ್ಲಿ ಕಿವಿಯಲ್ಲೆಲ್ಲ ಇನ್ನೂ ಕೇಳಿಸ್ಕೊಬೇಕು, ಅದು ಅಚ್ಚೆ ದಿನ. ನಿಮ್ಮ ಜನ್ಮಗಳಿಗಷ್ಟು ಬೆಂಕಿ ಹಾಕ, ನಿಮ್ಮ ಗಂಡಸ್ತನಕ್ಕೆ ನಾನು ಜೋಡಿಸಿಗಾಕ, ನಿಮ್ಮ ಗಂಡಸ್ತನ ಸಾಮಾನು ನಾನು ಜೋಡಿಸಿಕಾಕ. ಸುಳೆ ಮಕ್ಕಳ್ರ, ಒಳ್ಳೇದು ಮಾಡ್ರೋ, ಸೀಟಿಗೆ ಬಂದು ಒಳ್ಳೇದು ಮಾಡ್ರೋ. ಯಾಕೋ ಪ್ರಾಣಿಗಳು ಹಿಂಸೆ ಮಾಡ್ತೀರಾ? ಆಲ್ರೆಡಿ ಪ್ರಾಣಿಗಳ ಒಂದು ಪ್ರೀತಿಯಿಂದನೇ ನಾವು ಬದುಕ್ತಿದ್ದೀವಿ, ಅದು ಕಿತ್ಕೊತಾ ಇದ್ದೀರಲ್ಲೋ. ಸರ್ವನಾಶ ಆಗೋಗ್ತೀರಾ ನೀವೆಲ್ಲ, ಹಾಳಾಗೋಗ್ತೀರಾ. ಆ 3 ದಾರಿಗೆ ಹೋಗೋ ದಾರಿಯಲ್ಲೆಲ್ಲ ನಿಮಗೆ ಅದೇನೋ ಅಂತಾರಲ್ಲ ಮಾಟ ಮಂತ್ರ, ಅವನಮ್ಮನ ಅದು ಗೊತ್ತಿದ್ರೆ ಇವಾಗ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಮಾಡಿ ನೋಡು, ಅವ್ರಿಗೆ ಮಾಟ ಮಂತ್ರ ಮಾಡಿಸ್ಬಿಡ್ತೀನಿ. ನಿಮ್ಗೆ ಯಾರೋ ನನ್ನ ಸ್ನೇಹಿತರೆ ಮಾಟ ಮಂತ್ರ ಮಾಡೋರು ಗೊತ್ತಿದ್ರೆ ಹೇಳಿ. ಸುಳೆ ಮಕ್ಕಳು ಸುಪ್ರೀಂ ಕೋರ್ಟ್ 3 ಜನ ಏನಿದಾರಲ್ಲ ಬೆಂಚ್ ಅವರು ಜಡ್ಜ್ಮೆಂಟ್ ಮಾಡಿದಾರಲ್ಲ, ಆ 3 ಜನಕ್ಕೆ ಮಾಟ ಮಂತ್ರ ಮಾಡಿಸ್ಬಿಡ್ತೀನಿ. ಅದು ಎಷ್ಟು ಲಕ್ಷಣ ಖರ್ಚಾಗಲಿ, ಅವನಮ್ಮನ ಓದಷ್ಟು ಹೋಗ್ಲಿ ಬಿಡಿ. ಏನೋ ಕೊಳ್ಳೇಗಾಲನ ಕೇರಳನೆಲ್ಲ ಫುಲ್ ಫೇಮಸ್ ಅಂತೆ ನೋಡಿ, ಅದೆಲ್ಲಿದೆ ನಂಗೆ ತಿಳ್ಕೊಂಡು ಹೇಳಿ. ಆ ಬೇವಸ್ತಿಗಳಿಗೆ ಮಾಟ ಮಂತ್ರ ಮಾಡಿಸ್ಬಿಡೋಣ ಸುಳೆ ಮಕ್ಕಳಿಗೆ, ಹಂಗೆ ಲಕ್ಕ ಹೊಡೆದ್ಬಿಡ್ಲಿ ಅವರು. ಆ ನಮ್ಮನ್ನ ಅಲ್ಲೇ ಕೋರ್ಟಲ್ಲೇ ಸಾಯ್ಬೇಕು ಅವರು. ಹೋಗ್ಬರೋರೆಲ್ಲ ಥೂಚಿ ಅಂತ ಉಗಿಬೇಕು ಅವ್ರಿಗೆ. ಬೇವಸಿಗಳು ಎಲ್ಲ ಮೂಕ ಪ್ರಾಣಿಗಳು ಎಲ್ಲೋ ರೋಡಲ್ಲಿ ಬದುಕೊಂಡಿದ್ದಾವೆ. ಯಾರು ಗೊತ್ತ್ರಿ? ನೀವು ಸತ್ತರೆ ನಾಳೆ ಏನಾಗ್ತೀರಾ ಅಂತ ಏನಾನ ಇದೆಯಾ? ದೇವ್ರೇನ ಕೊಟ್ಟಿದ್ದಾನ? ನೀವು ಸತ್ತರೆ ಹಿಂಗೆ ಹುಟ್ತೀರಾ, ನೀವು ನಾಳೆ ಇದೇ ಆಗ್ತೀರಾ ಅಂತ ಏನಾನ ದೇವ್ರು ಹೇಳಿದಾನ? ಇಲ್ಲ ಅಲ್ಲ. ಇರೋವರೆಗೂ ನಾವು ಇರೋ ಕಡೆ ಒಳ್ಳೇದಾಗಿ ಬದುಕಬೇಕು, ಒಳ್ಳೇದು ಮಾಡಬೇಕು. ಅಟ್ಲೀಸ್ಟ್ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಕೆಟ್ಟದ್ದಂತೂ ಮಾಡಬಾರ್ದು. ಎಷ್ಟು ಮೂಕ ಪ್ರಾಣಿಗಳ ರೋದನೆ, ಅವುಗಳನ್ನ ತೊಗೊಂಡೋಗಿ ಹಾಕ್ತಿರಲ್ಲ, ನೀರಿಲ್ಲ, ಅನ್ನ ಇಲ್ಲ, ಶೆಲ್ಟ್ರೂ ಮಾಡಿಲ್ಲ, ನೀವು ಏನು ಮಾಡಿಲ್ಲ, ಶೆಲ್ಟ್ರೂ ಮಾಡಿದ್ದೀರಾ, ಬರೀ ತಗೊಂಡೋಗಿ ಎಲ್ಲೋ ಡಂಪ್ ಮಾಡ್ತೀನಿ ಅಂತಿರಲ್ಲ. ಎಂತ ಕೇಡ್ಗಾಲ ಬರ್ತೀರಾ ಗೊತ್ತಾ? ದೇವ್ರಾಣೆ ಇಷ್ಟು ಒಳ್ಳೇದಾಗೋದಿಲ್ಲ ನಿಮಗೆ. ನೀವು ಎಷ್ಟು ಪ್ರಾಣಿಗಳನ್ನ ಹಿಂಸೆ ಮಾಡಿದ್ರಿ. ಸೆಕೆಂಡ್ ಕೊಟ್ರ, ಎಷ್ಟು ಪ್ರಾಣಿಗಳನ್ನ ಹಿಂಸೆ ಮಾಡಿದ್ರಿ, ಎಷ್ಟು ನೋವು ಕೊಟ್ರಿ, ಎಷ್ಟು ನೋಡಿ ಎಷ್ಟು ನರ್ಕ ತೋರಿಸ್ತೀರಾ. ನಾವು ಒಂದು ಟೆನ್ಷನಲ್ಲಿ ಇದ್ದರೆ ಮೂಕ ಪ್ರಾಣಿಗಳ ಜೊತೆ ಆಟ ಆಡಿದ್ರೆ ಎಷ್ಟೋ ಮೈಂಡ್ ಫ್ರೀ ಆಗುತ್ತೆ. ಯಾವ ದುಡ್ಡು ಕೊಟ್ಟರು ಯಾವುದೇ ಒಂದರಲ್ಲೂ ನಮ್ಮ ಮೈಂಡು ರಿಫ್ರೆಶ್ ಆಗೋದಿಲ್ಲ. ಪ್ರಾಣಿಗಳ ಜೊತೆ ಆಟ ಆಡಿದ್ರೆ ಮಾತ್ರನೇ, ನಾವು ಅವ್ರ ಜೊತೆ ಮಾತಾಡಿದ್ರೆ ಮಾತ್ರನೇ. ನೋಡಿ, ನಾನು ಇವಾಗ ಭೈರವನ ಕೇಳ್ತೀನಿ ಸೆಕೆಂಡ್ ಕೊಡು ಅಂದರೆ ಕೊಡ್ತಾನೆ. ಸೆಕೆಂಡ್ ಕೊಡುವ ಭೈರವ ಸೆಕೆಂಡ್ ಕೊಡ್ಮ. ನೋಡಿದ್ರಾ? ಸೆಕೆಂಡ್ ಕೊಡ್ಮ. ಹ್ಞೂ ಸರಿ ನೀನು ಕೊಟ್ಟಾ? ಸರಿ. ನೋಡಿ, ಆ ಪ್ರಾಣಿಗಳು ಆಟ ಆಡೋದ್ರೇ ಎಷ್ಟು ಸಂತೋಷ ಸಮಾಧಾನ ಸಿಗುತ್ತೆ. ಅಂಥದ್ನೆಲ್ಲ ತೊಗೊಂಡು ಬಾಯಿಗೆ ಹಾಕೊತ ಇದ್ದೀರಲ್ಲ. ಒಬ್ಬರು ಅನ್ನ ಬಾಳು ಸಂತೋಷ ನೆಮ್ಮದಿ ನಿದ್ದೆ, ನಮ್ಮ ನಿದ್ದೆ ಎಲ್ಲ ಕದ್ದುಬಿಟ್ರಿ. ನಮ್ಮ ನಿದ್ದೆನೇ ಇಲ್ಲ. 7ನೇ ತಾರೀಕಿಂದ ನಾನು ನೆಮ್ಮದಿಯಾಗಿ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ಇವತ್ತೇ ನಾನು ಲಕ್ಷಣವಾಗಿ ಒಂದು ಬೊಟ್ಟಿಟ್ಟು ನೆಮ್ಮದಿಯಾಗಿ ಇವತ್ತು ನಾನು ದೇವ್ರಿಗೆ ಕೈ ಮುಗಿದೆ. ಏನಕ್ಕೆ ಅಂತಂದರೆ, ಮನೆಗಳ ನಾಯಿಗಳಿಗೂ ಕೈ ಇಕ್ಬಿಡ್ತೀರಾನೋ ಅದೂ ಬಂದ್ಬಿಟ್ಟಿದೆ ಕೇಳ್ಗಲ್ಲ. ನಿಮ್ಗಂತ ತಾಕತ್ತಿದ್ರೆ ಬ್ರೀಡ್ ಮಾಡೋದನ್ನು ನಿಲ್ಲಿಸಿ, ಬ್ರೀಡರ್ಗಳನ್ನ ನಿಲ್ಲಿಸಿ. ಬ್ರೀಡ್ ಮಾಡೋದು ತಪ್ಪು ಅಂತ ಈಗ ಇದು ಬಿಟ್ಬಿಟ್ಟು ಇನ್ನು ಬ್ರೀಡರ್ಗಳು ಇನ್ನೆಷ್ಟು ಅನಾಹುತಗಳು ಮಾಡ್ತಾರೋ, ಇನ್ನೆಷ್ಟು ರೋದನೆ ನೋಡಬೇಕು. ನಮಗಂತೂ ನೊಂದು ಸಾಕಾಗೋಗಿದೆ. ಬೇರೆ ಸೆಕೆಂಡ್ ಕೊಡು. ಸೆಕೆಂಡ್ ಕೊಟ್ರಾ?
ಹಂಗೇನಪ್ಪ ಆಗ್ತೈಕ್ರಿ ಹಂಗೇನಪ್ಪ ಆಗ್ತೈಕ್ರಪ್ಪ. ಹಾಂ ನೋಡಿ ಎಷ್ಟು ನೆಮ್ಮದಿ ಆಗುತ್ತೆ. ನಮ್ಮ ಮಕ್ಳ ಹತ್ರ ನಾವು ಮಾತಾಡಿದ್ರೇ ನೆಮ್ಮದಿ ಆಗುತ್ತೆ. ಇವನು ಸೀಸಿಂಗ್ ಆಗಿರೋದೆ, ಆ್ಯಕ್ಚುಲಿ ಇವ್ನು ನಂದಲ್ಲ, ಬ್ರೀಡರ್ ಹತ್ರ ಸೀಸ್ ಆಗಿರೋದೆ ಇವನು ಮತ್ತು ಇವಳು ಜರ್ಮನ್. ಇವರಿಬ್ರು ಬ್ರೀಡರ್ ಹತ್ರ ಸೀಸ್ ಆಗಿರೋದೆ ಇವರಿಬ್ರು. ಏನ್ರಿ ಎತ್ಕೊಂಡು ಹೋಗ್ತೀವಿ ನಾವು. ಅವ್ನು 24 ಗಂಟೆ ನಮ್ಮ ಮನೇಲಿ ಮಂಚದಲ್ಲೇ ಇರ್ತಾನೆ. ಸುಮಾರ 24 ಗಂಟೆ ಅವ್ನು ನೋಡಿ ನಮ್ಮ ಮನೆ ಮಂಚದಲ್ಲೇ ಇರ್ತಾನೆ. ಇವಳು ಅಷ್ಟೇ. ನಾವೇನು ಎತ್ಕೊಂಡು ಹೋಗಲ್ಲ. ಯಾರು ಗೊತ್ತು, ನಾವು ನಾಯಿಯಾಗಿ ಹುಟ್ಟಿದಾಗ ನಮ್ಮನ್ನೂ ಒಬ್ರು ಈ ಥರ ಪ್ರೀತಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ವ. ಮನುಷ್ಯರಾಗಿದ್ದೀವಿ, ಒಳ್ಳೇದು ಮಾಡಿ. ಮುಂದೆ ಜನ್ಮದಲ್ಲಿ ಏನಾಗಿ ಹುಟ್ತಿರೋ ಏನಾಗಿ ಬೆಳಿತೀವೋ ನಮಗೆ ಗೊತ್ತಿಲ್ಲ. ಇವಾಗ ನಾವೇನು ಮಾಡಿರ್ತೀವೋ ಒಳ್ಳೇದು ಕೆಟ್ಟದ್ದು ಅದು ನಮಗೆ ಆಗುತ್ತೆ, ಮಕ್ಳಿಗಾಗುತ್ತೆ ಅಂತ ಹೇಳ್ತಾರೆ. ನಮಗೆ ಆಗುತ್ತೆ, ನಾವೇ ಅನುಭವಿಸ್ಬೇಕು. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ಒಳ್ಳೇದೇ ಮಾಡಿ. ಈ ಗೌರ್ಮೆಂಟ್ ಮಾಡಿದೆ ನೋಡಿ, ಕಾನೂನು ಅಂತ ಮಾಡಿದೆ ನೋಡಿ. ಅನ್ನ ನೀರು ಬಾಳು, ಮೂಕ ಪ್ರಾಣಿಗಳು ರಸ್ತೆ ಮೇಲೆ ಬದುಕ್ತಾರಂತ ಬಾಳು ಹೋಯ್ತು. ಅವ್ರು ಅನ್ನ ನೀರು ಕಿತ್ಬಿಟ್ರು. ಅನ್ನ ನೀರು ಅವ್ರು ಎತ್ಕೊಂಡು ಕಾಡಲ್ಲಿ ಹಾಕ್ತಾರೆ. ಅಲ್ಲೆಲ್ಲ ಊಟ ನೀರು ಏನು ಸಿಕ್ಕಲ್ಲ. ಒಂದು ಪ್ರಾಣಿಗಳನ್ನ ಕೊಂದು ಅವರೇ ತಿನ್ನಬೇಕು. ಈಗ ಒಂದು ಮನುಷ್ಯನ ಒಂದು ಕಾಡಲ್ಲಿ ಹಾಕ್ಬಿಟ್ರೆ ಅದೆಷ್ಟು ವರ್ಷ ಅದು ನೋವು ತಿಂದು ನೀವು ನೊಂದು ಅವನು ಏನು ಮಾಡ್ತಾನೆ? ಹೊಟ್ಟೆ ಹಸುವಿಗೆ ಕೊಚ್ಚಿ ತಿನ್ನಬೇಕು. ಮನುಷ್ಯನೇ ಕೊಚ್ಚಿ. ಅದು ಯಾವುದೋ ಒಂದು ವಿಜ್ಞಾನಿ ಒಬ್ಬ ಅಷ್ಟು ದುಡ್ಡಿರೋನು, ಚೆನ್ನಾಗಿ ದುಡ್ಡಿರೋ ಒಬ್ಬ ವ್ಯಕ್ತಿ, ಸೈಂಟಿಸ್ಟು ಏನೋ ನಾನು ಓದೋ ಸಮಯದಲ್ಲಿ ಕೇಳ್ಪಟ್ಟಿದ್ದು. ಒಂದು ಕಡೆ ಆಕಾಶದಲ್ಲಿ ಹೋದಾಗ ಅವನು ಹುಚ್ಚೆ ಹಿಡ್ಕೊಂಡು ಅವನೇ ಕುಡ್ದಿದ್ದಾನಂತೆ ಅದೆಷ್ಟೋ ದಿವಸ. ಆ ರೀತಿ ಹಸು ಅನ್ನೋದು ಆ ಸಮಯದಲ್ಲಿ ಏನು ತಪ್ಪು ಏನು ನಡೆಯುತ್ತೆ ಗೊತ್ತಲ್ಲ. ಆದರೆ ಹಸು ಅನ್ನೋದು ಅಷ್ಟು ಕೆಟ್ಟದ್ದು. ಅಂಥದ್ದನ್ನು ಈಗ ಮೂಕ ಪ್ರಾಣಿಗಳು ಆಲ್ರೆಡಿ ನಾವೆಲ್ಲ ಊಟ ಹಾಕ್ಕೊಂಡು ಹೆಂಗೋ ಅವುಗಳನ್ನ ಪ್ರೀತಿಯಿಂದ ಬೆಳೆಸ್ಕೊಂಡಿದ್ವಿ. ಈಗ ತಗೊಂಡೋಗಿ ಎಲ್ಲೇ ಬಿಟ್ಟಿದ್ದೀರಲ್ಲ, ಅವುಗಳು ಎಷ್ಟು ನೊಂದ್ಕೊಂಡು ಎಷ್ಟೆಲ್ಲ ಕಷ್ಟ ಅನುಭವಿಸ್ತವೆ. ಆ ಅಚ್ಚೆ ದಿನ ಅಂತ ಹೇಳಿದ್ರಲ್ಲ, ಆ ನರ್ಕ ದಿನಾನ ಅದೆಲ್ಲ ನಿಮಗೆ ಬಂದು ತಗಲಿ ಆ ನೋವುಗಳು, ಆ ಮೂಕ ಪ್ರಾಣಿಗಳು. ಆದರೆ ಅನುಭವಿಸ್ತಾವಲ್ಲ, ಅದೇ ಭಾಳ ನೋವಾಗುತ್ತೆ, ನಮಗೆ ತುಂಬ ನೋವಾಗುತ್ತೆ. ಒಬ್ಬೊಬ್ರು ಫೋನ್ ಮಾಡಿ ಶಿವಮೊಗ್ಗದಲ್ಲಿ ತಗೊಂಡೋಗ್ಬಿಟ್ಟಿದ್ದಾರೆ ಮೇಡಮ್, ನಾನು ಯಾವಾಗೂ ಹೋಗಂಗೆ ಊಟ ಎತ್ಕೊಂಡು ಹುಡ್ಕೊಂಡು ಹೋಗಿದ್ದೀನಿ, ನಾಯೇ ಇಲ್ಲ ಮೇಡಮ್, ಕೇಳಿದ್ರೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಅಂತಾರೆ. ಇಂಥ ನನ್ನ ಮಕ್ಕಳು ಗಾಂಡುಗಳು ಮಧ್ಯರಾತ್ರಿಗಳಲ್ಲಿ ಬಂದು ನಾಯಿಗಳನ್ನ ಎತ್ಕೊಂಡು ಹೋಗ್ತೀರಾ. ಏನೋ ಗೋಮಾಂಸ ಹೆಸರು ಮಾಡಿರಿ, ಇವಾಗ ನಾಯಿ ಮಾಂಸ ಮಾಡೋದಕ್ಕೆ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ನೀವು ನಾಯಿಯಾಗೆ ಹುಟ್ಟೋದು. ಎಷ್ಟು ಮಾತಾಡಿದ್ರು ಅಷ್ಟೇ ನಮ್ಮ ಹೊಟ್ಟೆಲಿರೋ ಸಂಕಟ ನೋವಂತೂ ವಾಸಿ ಆಗಲ್ಲ, ಕಮ್ಮಿ ಆಗಲ್ಲ. ನಮಗೆ ರೋಡಲ್ಲಿ ಹೋಗೋಕ್ಕೆ ಭಯ ಆಗುತ್ತೆ. ಎಲ್ಲಿ ಯಾವ ಪ್ರಾಣಿಯದು ಅನಾಹುತಗಳು ನೋಡಬೇಕಲ್ಲ, ಏನೇನು ನೋಡಬೇಕಲ್ಲ ಅಂತ. ಇನ್ನು ಇದಕ್ಕೆ ಮೇಲೆ ಬ್ರೀಡರ್ ಸೂಳೆ ಮಕ್ಕಳು ನೀವು ಎಷ್ಟು ಮಟ್ಟಿಗೆ ನೀವು ಇನ್ನು ನಾಶ ಮಾಡ್ತಿರೋ ಮೂಕ ಪ್ರಾಣಿಗಳನ್ನ ನಮಗೆ ಗೊತ್ತಿಲ್ಲ. ಒಳ್ಳೆಯದೇ ಆಗಲ್ಲ, ನಿಮಗೆಲ್ಲ ಒಳ್ಳೆಯದೇ ಆಗಲ್ಲ, ಒಳ್ಳೆಯದೇ ಆಗಲ್ಲ. ಕಾಲಾಯಿ ತಸ್ಮೈ ನಮಃ.